ನಾನು ನನ್ನ ಇಂಜಿನಿಯರಿಂಗ್ ಜರ್ನಿಯಲ್ಲಿ 256 MB ರ್ಯಾಮ್ ಇದ್ದಂಥ ಕಂಪ್ಯೂಟರಿಂದ ಹಿಡಿದು 49,152 MB ಅಂದರೆ 48 GB ರ್ಯಾಮ್ ಇರೋವಂಥ ಲ್ಯಾಪ್ಟಾಪ್ನು ಸಹ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದೆಲ್ಲ ಡಿವೈಸಸ್ ತೊಗೊಳ್ಬೇಕಾದ್ರೆ ನಾನು ಕೇರ್ಫುಲಿ ರಿಸರ್ಚ್ ಮಾಡಿದ್ರಿಂದ ನನಗೆ ಯಾವತ್ತೂ ರಿಗ್ರೆಟ್ ಫೀಲ್ ಆಗಿಲ್ಲ ಆಯಿತಾ. ಬಟ್ ಇವಾಗ ಆನ್ ಡಿಮ್ಯಾಂಡ್ ನೀವೆಲ್ಲ ಕೇಳಿದ್ರಿ ಅಂತ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಇಂಜಿನಿಯರಿಂಗ್ ಸ್ಟಡೀಸ್ಗೆ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಬಟ್ ನೀವು ಮಧ್ಯದಲ್ಲಿ ಸ್ವಲ್ಪ ವಿಡಿಯೋ ನೋಡಿಕೊಂಡು ಹಾಫ್ ನಾಲೆಡ್ಜ್ ಇಟ್ಕೊಂಡ್ರೆ ಯು ಮೈಟ್ ಎಂಡ್ ಅಪ್ ಮೇಕಿಂಗ್ ಅ ಬ್ಯಾಡ್ ಚಾಯ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಿಡಿಯೋನ ಎಂಡ್ ತನಕ ಕರೆಕ್ಟಾಗಿ ನೋಡಿ. ಸೊ ಪೇ ಅಟೆನ್ಷನ್ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್ ಕನ್ನಡ ಆ್ಯಂಡ್ ನಾನು ನಿಮ್ಮ ಚಂದನ್. ಈಗ ಸ್ಪೆಸಿಫಿಕೇಷನ್ಸ್ಗೆ ಡೈರೆಕ್ಟ್ ಹೋಗೋ ಬದಲು ಫಸ್ಟು ನಾನು ಸ್ವಲ್ಪ ಟಿಪ್ಸ್ ಇದೆ ಆಯಿತಾ. ಇದನ್ನು ನಿಮ್ಮ ಅಣ್ಣ ಹೇಳ್ತಿದ್ದಾನೆ ಅಂತ ಅಂದ್ಕೊಳ್ಳಿ, ಇದು ಯಾವುದೇ ರೀತಿ ಇನ್ಫ್ಲೂಯೆನ್ಸರ್ ಅಲ್ಲ ನಾನು. ಇವಾಗ ಏನಪ್ಪ ಆ ಟಿಪ್ಸು ಅನ್ನೋದಾದರೆ, ನಂಬರ್ 1, ಬೈ ಇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಒಂದು ಲ್ಯಾಪ್ಟಾಪ್ನ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಆ್ಯಕ್ಚುಲಿ ಇಂಜಿನಿಯರಿಂಗ್ ಜಾಯ್ನ್ ಆಗೋಕೆ ಮೊದಲೇ ತಗೊಳ್ಳೋಕ್ಕೆ ಟ್ರೈ ಮಾಡಬೇಕು. ಬಟ್ ಇವಾಗ ಅಡ್ಮಿಷನ್ಸ್ ಆಗಿರುತ್ತೆ ಮೋಸ್ಟ್ಲಿ. ಬಟ್ ಇವಾಗಲಾದರೂ ಆದಷ್ಟು ಬೇಗ ತಗೊಳ್ಳಿ, ಸರಿನಾ. ನೀವು ನನಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅಷ್ಟೇ ಇದೆ, ಯಾಕೆ ಫಸ್ಟ್ ಇಯರಲ್ಲೆಲ್ಲ ಬೇಕಾಗಿಲ್ಲ ಅಂತ ಯಾರೋ ಸ್ವಲ್ಪ ಜನ ಹೇಳ್ತಾರೆ ಅಂತ ಕೇಳಿಕೊಂಡು ಸೆಕೆಂಡ್ ಇಯರಲ್ಲಿ ತೊಗೊಳ್ಳೋದು ಇದರೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವಾಗ ಏನಾಗುತ್ತೆ ಅಂದರೆ ನೀವು ತಗೊಳ್ಳೋ ಅಷ್ಟರಲ್ಲಿ ನಿಮ್ಗೆ ಎಷ್ಟೊಂದು ಫ್ರೆಂಡ್ಸು ಆಗಲೇ ಏನೇನೋ ಕಲ್ತ್ಬಿಟ್ಟಿರ್ತಾರೆ. ಸೊ ಯು ವಿಲ್ ಗೆಟ್ ಓವರ್ವೆಲ್ಮ್ಡ್. ಆಗ ನಾನೇನು ಮಾಡೋಕ್ಕಾಗಲ್ಲ ಅಂತ ಅನಿಸೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೇಗ ತಗೊಳ್ಳಿ. ದಿಸ್ ಇಸ್ ಜಸ್ಟ್ ಲೈಕ್ ಎನ್ ಇನ್ವೆಸ್ಟ್ಮೆಂಟ್ ಆಯಿತಾ. ಈಗ ನೀವು ಯಾವುದೋ ಒಂದು ಬೈಕ್ ತೊಗೊಂಡ್ರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ. ನೀವು ಓಡಾಡೋಕ್ಕೆ ತಗೋತಾ ಇದ್ದೀರಾ, ನಿಮ್ಮ ದುಡ್ಡು ಹೋಗ್ತಾ ಇದೆ, ನೀವು ಪೆಟ್ರೋಲ್ಗೆ ಎಕ್ಸ್ಟ್ರಾ ಚಾರ್ಜ್ ಇದು ಮಾಡ್ತೀರಾ, ಆ ಥರ ಎಲ್ಲ ಇದೆ. ಬಟ್ ಬೈಕ್ ಬದಲು ಒಂದು ಲ್ಯಾಪ್ಟಾಪ್ ತೊಗೊಂಡ್ರೆ ನೀವು ದ್ಯಾಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. 10x 100x ರಿಟರ್ನ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಟಿಪ್ಪಿಗೆ ಬರೋದಾದರೆ, ಈಗ ನೀವು ಬೈಕ್ ತೊಗೋಬೇಕು, ಈಗ ಕಾಲೇಜ್ಗೆ ಹೋಗಬೇಕು ಅಂದರೆ ಬೈಕ್ ತೊಗೋತೀರಾ. ನೆಕ್ಸ್ಟು ಫೋನ್ ಅಂತೂ ಬೇಕೇ ಬೇಕು. ಮೋಸ್ಟ್ಲಿ ವಾಟ್ಸಾಪ್ ಗ್ರೂಪಲ್ಲೇ ನೋಟ್ಸ್ ಎಲ್ಲ ಫಾರ್ವರ್ಡ್ ಆಗೋದು. ಸೊ ಇಂಥ ಟೈಮಲ್ಲಿ ನೀವೇನು ಮಾಡ್ತೀರಾ, ನಂಗೆ ಬೈಕು ಒಂದು 2 ಲಕ್ಷದ ಬೇಕು, ಮೊಬೈಲ್ ಒಂದು ಏನು ಐಫೋನ್ 60-70,000 ಬೇಕು, ಈ ಥರ ಎಲ್ಲ ಇಲ್ಲೇ ಖರ್ಚು ಮಾಡಿಬಿಟ್ಟು ಲ್ಯಾಪ್ಟಾಪ್ಗೆ ಜಾಸ್ತಿ ಬಜೆಟ್ ಉಳಿಸ್ಕೊಳ್ಳಲ್ಲ. ಸೊ ದ್ಯಾಟ್ ಈಸ್ ಅ ವೆರಿ ಬಿಗ್ ಮಿಸ್ಟೇಕ್. ಲ್ಯಾಪ್ಟಾಪ್ ಇಸ್ ಯೋರ್ ಫಸ್ಟ್ ಪ್ರಿಯಾರಿಟಿ. ಫಸ್ಟು ಲ್ಯಾಪ್ಟಾಪ್ಗೆ ಎಷ್ಟು ದುಡ್ಡು ಕೊಡಬೇಕು, ಐ ಮೀನ್ ಎಷ್ಟು ಬಜೆಟ್ ನಿಮ್ಮದು, ಅದನ್ನು ಫುಲ್ ಡಿಫೈನ್ ಮಾಡಿಬಿಡಿ. ಅದನ್ನ ಆಮೇಲೆ ಮಿಕ್ಕಿದ್ರಲ್ಲಿ ನೀವು ಬೈಕು ಅಥವಾ ಏನಾದರೂ ತೊಗೋಬೋದು. ನಾನು ಇವತ್ತು ಬೇಕಿದ್ರೆ ನನಗೆ ಯಾವ ಬೈಕ್ ಬೇಕು ಹೋಗಿ ತೊಗೊಂಡು ಬರ್ಬೋದು. ಬಟ್ ಸ್ಟಿಲ್ ನಾನು ಒಂದು ಯಾವುದೋ iQube ಇದೆ, TVS iQube, ಅದರಲ್ಲೇ ಓಡಾಡೋದಾಯ್ತಾ. ಸೊ ದಟ್ ಈಸ್ ಮೈ ಸ್ಟೋರಿ. ಈವನ್ ಆಫ್ಟರ್ ಗ್ರ್ಯಾಜುಯೇಟಿಂಗ್, ಈವನ್ ಆಫ್ಟರ್ ಗೆಟಿಂಗ್ ಅ ವೆರಿ ಗುಡ್ ಪ್ಯಾಕೇಜ್, ಈವನ್ ಆಫ್ಟರ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್, ಇಫ್ ಐ ಆಮ್ ಥಿಂಕಿಂಗ್ ದ್ಯಾಟ್ ವೇ, ನೀವಿನ್ನೂ ಕಾಲೇಜ್ ಸ್ಟೂಡೆಂಟ್ಸು, ಇನ್ನೂ ಫಸ್ಟ್ ಇಯರಲ್ಲಿದ್ದೀರಾ. ಸೊ ಕರೆಕ್ಟಾಗಿ ಯೋಚನೆ ಮಾಡಿ, ನೀವು ಯಾವ ಲ್ಯಾಪ್ಟಾಪ್ ತಗೋತಿದ್ದೀರಾ ಅಂತ ಅನ್ನೋದಕ್ಕಿಂತ ಜಾಸ್ತಿ ಮ್ಯಾಟರ್ ಆಗೋದು ನೀವು ಅದರಲ್ಲಿ ಏನು ಮಾಡ್ತೀರಾ ಅನ್ನೋದು, ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅನ್ನೋದು. ಸೊ ಪೇರೆಂಟ್ಸ್ನ ಸುಮ್ಮನೆ ಬರ್ಡನ್ ಮಾಡಿಬಿಡಿ. ನಿಮ್ಮ ಪೇರೆಂಟ್ಸ್ ಏನಾದರೂ ದುಡ್ಡು ಕೊಡ್ತೀರಾ ಲ್ಯಾಪ್ಟಾಪ್ಗೆ, ಆದಷ್ಟು ಒಂದು ಮಿನಿಮಲ್ ಬಜೆಟಲ್ಲೇ ನೋಡಿ. ನೀವು ನಾನು ಮ್ಯಾಕ್ಬುಕ್ ಪ್ರೋ M4 ತೊಗೊಂಡ ತಕ್ಷಣ ನಾನು ತುಂಬ ಜಾಸ್ತಿ ಮಾಡಿಬಿಡ್ತೀನಿ, ಆ ಥರ ಏನೂ ಇಲ್ಲ. ನಾನು ಜಾಯ್ನ್ ಆದಾಗ ನಾನು ಒಂದು 65,000, ಅದು ಆಫರ್ ಬಿದ್ದು ಮೋಸ್ಟ್ಲಿ 60,000 ಆಗಿತ್ತು ಅನಿಸುತ್ತೆ. ಒಂದು ಲೆನೋವೋ ಲೀಜಿಯನ್ ಲ್ಯಾಪ್ಟಾಪ್ ತೊಗೊಂಡಿದ್ದೆ. ಜಸ್ಟ್ 8 GB ರ್ಯಾಮ್ ಇತ್ತು ಅನಿಸುತ್ತೆ ಅದರಲ್ಲಿ. ಓಕೆ, ಬಟ್ ಇವತ್ತು ಕಂಪ್ನಿಯಿಂದ ಒಂದು 2 ಲಕ್ಷದ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ನಾನೊಂದು 2.5 ಲಕ್ಷದ ಲ್ಯಾಪ್ಟಾಪ್ ಇವಾಗ ತೊಗೊಂಡಿದ್ದೀನಿ. ಇನ್ನೊಂದು 1.5 ಲಕ್ಷದ ಲ್ಯಾಪ್ಟಾಪ್ ಇದೆ. ಸೊ ಇದೆಲ್ಲ ನೀವು ಹೋಗ್ತಾ ಮಾಡ್ಕೋಬೇಕು. ಫಸ್ಟೇ ನೀವು ಡೈರೆಕ್ಟಾಗಿ ನನಗೆ ತುಂಬ ಜಾಸ್ತಿ ಬೇಕು ಈ ಥರ ಎಲ್ಲ ಅಂದ್ಕೊಂಡು ಪೇರೆಂಟ್ಸ್ನ ಬರ್ಡನ್ ಮಾಡಬೇಡಿ. ನೆಕ್ಸ್ಟು 4th ಒನ್ಗೆ ಬರೋದಾದರೆ, ಈಗ ನಾನು ಸ್ವಲ್ಪ ಲ್ಯಾಪ್ಟಾಪ್ಸ್ ರೆಕಮೆಂಡ್ ಮಾಡ್ತಾ ಇಲ್ಲ ನಿಮಗೆ. ಅದು ಸ್ಪೆಸಿಫಿಕೇಷನ್ಸ್ ಏನೇನಿರಬೇಕು, ಎಷ್ಟು ರ್ಯಾಮ್ ಬೇಕು, ಏನು ಕೆಲಸಕ್ಕೆ ಏನು ಗ್ರಾಫಿಕ್ಸ್ ಬೇಕಾ, ಈ ಥರದ ಸ್ವಲ್ಪ ಸ್ಪೆಸಿಫಿಕೇಷನ್ ರೆಕಮೆಂಡೇಷನ್ನ ನಾನು ಮಾಡ್ತಾ ಇರೋದು. ಬಟ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿದ್ದೀನಿ, ಅದರಲ್ಲಿ ನೀವು ಲ್ಯಾಪ್ಟಾಪ್ಸ್ನ ತೊಗೋಬೋದು. ಬಟ್ ನನ್ನ ರೆಕಮೆಂಡೇಷನ್ ಏನಂದರೆ, ಆದಷ್ಟು ಆನ್ಲೈನ್ ಸ್ಟೋರ್ಸ್, ಈ ಆನ್ಲೈನ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ. ಆಫ್ಲೈನಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿ. ಇದರಿಂದ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಹೆಂಗಿರುತ್ತೆ ಲ್ಯಾಪ್ಟಾಪ್, ಟಚ್ ಆ್ಯಂಡ್ ಫೀಲ್ ಇರ್ಬೋದು, ಬಿಲ್ಡ್ ಕ್ವಾಲಿಟಿ ಇರ್ಬೋದು. ಆ್ಯಂಡ್ ಅವರು ನಿಮಗೆ 1-to-1 ಡೆಮೋ ಕೊಡ್ತಾರೆ, ಈ ಥರ ಎಲ್ಲ ಇದೆ. ಪ್ಲಸ್ ಇದ್ರ ಜೊತೆಗೆ ಇನ್ನೊಂದು ಏನಂದರೆ, ನಿಮ್ಮ ಲೈಫಲ್ಲಿ ಒಂದು ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಇದು. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನೀವು ದುಡ್ಡು ಕೊಡ್ತಿಲ್ಲ, ಬಟ್ ದುಡ್ಡು ಕೊಡೋರು ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಅಂಡರ್ಸ್ಟ್ಯಾಂಡ್, ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ವೆನ್ ಎವರ್ ಯು ಆರ್ ಗೋಯಿಂಗ್ ಆನ್ ಸಮ್ ಬಿಗ್ ಇನ್ವೆಸ್ಟ್ಮೆಂಟ್, ದಟ್ ಟು ವೆನ್ ಇಟ್ಸ್ ನಾಟ್ ಯೋರ್ ಮನಿ, ನಿಮ್ಮ ದುಡ್ಡಲ್ಲ, ದಟ್ ಟೈಮ್ ನೀವು ಜಾಸ್ತಿ ರಿಸರ್ಚ್ ಮಾಡಬೇಕು. ಸೊ ಆದಷ್ಟು ಕೇರ್ಫುಲ್ ಆಗಿರೋಣ. ಆನ್ಲೈನ್ ಸ್ಟೋರ್ಸ್ಗಿಂತ ಜಾಸ್ತಿ ಆಫ್ಲೈನಲ್ಲಿ ಪ್ರಿಫರ್ ಮಾಡಿ. ಬಟ್ ಆ್ಯಪಲಲ್ಲಿ ಇದು ಡಿಫ್ರೆಂಟು. ನಾನು ತೊಗೊಂಡಿರೋ ಎಲ್ಲ ಆ್ಯಪಲ್ ಡಿವೈಸಸ್ಸು ಆನ್ಲೈನ್ ಸ್ಟೋರಲ್ಲೇ ತೊಗೊಂಡಿರೋದಾಯ್ತಾ. ಲೈಕ್ ಮೋಸ್ಟ್ಲಿ ಲೈಕ್ ಆ್ಯಪಲ್ ಇಂಡಿಯಾ ಸ್ಟೋರ್ ಅಂದರೆ ಆ್ಯಪಲ್ ಸ್ಟೋರಲ್ಲಿ, ನಾನು ಬೇರೆ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ಹೇಳ್ತಿಲ್ಲ. ಸೊ ಅಲ್ಲಿ ನೀವು ಟ್ರಸ್ಟ್ ಮಾಡ್ಬೋದು. ಅಲ್ಲಿ ಎಜುಕೇಷನ್ ಡಿಸ್ಕೌಂಟ್ಸ್ ಕೂಡ ಇದೆ.
ಸೊ ದಟ್ ಈಸ್ ಅನದರ್ ಥಿಂಗ್. ಆ್ಯಂಡ್ ಮೈ ಫೈನಲ್ ಪಾಯಿಂಟ್ ಏನಂದರೆ, ಎಲ್ಲ ಲ್ಯಾಪ್ಟಾಪ್ಸ್ ತಗೋಬೇಕಾದ್ರೆ ನಿಮಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಅದು ಎಲಿಜಿಬಿಲಿಟಿ ಮೇಲೆ ಡಿಪೆಂಡ್, ಎಲ್ಲರಿಗೂ ಸಿಗಲ್ಲ, ನನಗೂ ಏನು ಸಿಕ್ಕಿರಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನಕ್ಕೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಆ ಸ್ಕಾಲರ್ಶಿಪ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ಳಿ, ಇಂಟರ್ನೆಟ್ ರಿಸರ್ಚ್ ಮಾಡಿ, ಸೀನಿಯರ್ ಸ್ಕೇಲ್ ನೋಡಿ ತೊಗೊಂಡಿರ್ತಾರೆ. ಇನ್ನೊಂದೇನೆಂದರೆ, ಎಲ್ಲ ಕಂಪನೀಸು ಈಗ ಆ್ಯಪಲ್ಲು 10% ಎಜುಕೇಷನ್ ಡಿಸ್ಕೌಂಟ್ ಇದೆ, ನೆಕ್ಸ್ಟು ಡೆಲ್ ಏನೋ ಕೊಡ್ತಾರೆ ಅನ್ಸುತ್ತೆ. ಆ ಥರ ಬೇರೆ ಬೇರೆ ಸೆಪ್ರೇಟ್ ಕಂಪನೀಸು ಅವ್ರವ್ರದ್ದೇ ಆದಂಥ ಸ್ಟೂಡೆಂಟ್ ಡಿಸ್ಕೌಂಟ್ಸ್ನ ಕೊಡ್ತಾರೆ. ಇದಕ್ಕೆ ಜಸ್ಟ್ ನೀವು ಅಡ್ಮಿಷನ್ ಆಗಿರುವಂಥ ಪ್ರೂಫ್ ಇರ್ಬೋದು ಅಥವಾ ಐ ಡಿ ಕಾರ್ಡ್ ಕೊಟ್ಟರೆ, ಕಾಲೇಜ್ ಐ ಡಿ ಕಾರ್ಡು ನಿಮಗೆ ಅದು ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ನಾನು ಸ್ವಲ್ಪ ಟಿಪ್ಸ್ ಹೇಳಬೇಕು ಅಂತ ಅನಿಸ್ತು. ಸೊ ದಟ್ ಈಸ್ ವೈ ಐ ಹ್ಯಾಡ್ ಲಿಸ್ಟೆಡ್ ದೀಸ್ ಡೌನ್. ಇವಾಗ ಆ್ಯಕ್ಚುಲಿ ನಾವು ಸ್ಪೆಸಿಫಿಕೇಷನ್ಸಿಗೆ ಬರೋದಾದರೆ, ಓಕೆ, ಇಲ್ಲಿ ನಿಮಗೆ 2 ಮೇನ್ ಕ್ಯಾಟಗರಿ, ಒಂದು ವಿಂಡೋಸ್ ಲ್ಯಾಪ್ಟಾಪ್ಸು ಪ್ಲಸ್ ಇನ್ನೊಂದು ಸ್ವಲ್ಪ ಹೈ ಗ್ರೇಡ್ ಮ್ಯಾಕ್ ಬುಕ್ಸ್ ಅಥವಾ ಆ್ಯಪಲಿಂದ ಬರುವಂಥ ಲ್ಯಾಪ್ಟಾಪ್ಸ್. ಸೊ ಈ ಥರ 2 ಚಾಯ್ಸ್ ಬರುತ್ತೆ. ಐ ವುಡ್ ಎನಿ ಡೇ ಪ್ರಿಫರ್ ಮ್ಯಾಕ್ ಬುಕ್ಸ್. ಸೊ ಆ್ಯಪಲ್ ಡಿವೈಸಸ್ನ ನಾನು ಯಾವತ್ತೇ ಆದರೂ ರೆಕಮೆಂಡ್ ಮಾಡ್ತೀನಿ. ನನಗೆ ಆ್ಯಪಲ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಅಥವಾ ಆ ಥರ ಏನೂ ಇಲ್ಲ. ಈವನ್ ನಾನು ಸ್ಟಾರ್ಟಿಂಗಲ್ಲಿ ವಿಂಡೋಸ್ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದೆ. ಬಟ್ ದೆನ್ ಆಫ್ಟರ್ ಯೂಸಿಂಗ್ ಆಲ್ ದೀಸ್ ಆ್ಯಪಲ್ ಡಿವೈಸಸ್, ಐ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ದೇರ್ ಪ್ರಾಡಕ್ಟ್ಸ್. ಸರಿನಾ? ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಬಜೆಟ್ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಲ್ಯಾಪ್ಟಾಪ್ಸ್ದು ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಪ್ರೈಸಿಂಗ್ ತಕ್ಕಾಗಿ ಅವರ ಪರ್ಫಾರ್ಮೆನ್ಸ್, ಅವರು ಕೊಡುವಂಥ ಕ್ವಾಲಿಟಿ ಚೆನ್ನಾಗಿದೆ, ಎಸ್ ಐ ಅಗ್ರಿ. ಬಟ್ ದೆನ್ ನಿಮ್ಮ ಬಜೆಟೇ ಅಷ್ಟಿಲ್ಲ ಅಂದರೆ ಪುಷ್ ಮಾಡೋಕ್ಕೆ ಹೋಗ್ಬಿಡಿ, ಜಾಸ್ತಿ ಎಲ್ಲ ಪುಷ್ ಮಾಡಿಬಿಡಿ, ಟ್ರೈ ಮಾಡಿ. ಆದರೆ ಈ ಗೋ ಫಾರ್ ಅ ಮ್ಯಾಕ್ ಬುಕ್. ಇವನ್ ಮ್ಯಾಕ್ ಬುಕ್ M1 Air ನಾನು 3rd ಇಯರಲ್ಲಿ ತೊಗೊಂಡಿದ್ದು. ಸೊ M1 Air ಬೇಸ್ ಎಡಿಷನ್ ಕೂಡ ಮೋರ್ ದ್ಯಾನ್ ಎನಫ್ ಇಂಜಿನಿಯರಿಂಗ್ಗೆ. ಇವಾಗ M4 Air ಎಲ್ಲ ಬಂದಿದೆ, ಅದು ಸೇಮ್ ಪ್ರೈಸಿಂಗ್ಗೆ. ನೋಡಿ, ಇಂಟರ್ನೆಟಲ್ಲೆಲ್ಲ ರಿಸರ್ಚ್ ಮಾಡಿ ಪ್ರೈಸಿಂಗ್ ಏನಿದೆ, ಪ್ರೈಸಿಂಗ್ ನಾನು ಕೊಡ್ಬೋದಾ ಅಂತ ಯೋಚನೆ ಮಾಡಿಬಿಟ್ಟು ಮ್ಯಾಕ್ ಬುಕ್ ಆದರೆ ಮ್ಯಾಕ್ ಬುಕ್ M1 Air ಅಥವಾ ಯಾವುದು ಇವಾಗ ಲೇಟೆಸ್ಟ್ M4 Air ತೊಗೊಂಡ್ರೂ ಸಹ ಸಾಕಾಗುತ್ತೆ. ಬಟ್ ನೀವೇನಾದರೂ ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್ ಅಥವಾ ಹೈ ಎಂಡ್ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ನಿಮ್ಗೇನಾದರೂ ಇದ್ದರೆ ನೀವು ಪ್ರೋ ಪರ್ಚೇಸ್ ಮಾಡ್ಬೋದು. ಬಟ್ ತುಂಬ ಕಾಸ್ಟ್ಲಿ ಆಗುತ್ತೆ. ನೀವೇನಾದರೂ ಆವಾಗಲೇ ಫ್ರೀಲ್ಯಾನ್ಸ್ ಮಾಡಿ ದುಡ್ಡು ಮಾಡ್ತಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್, ಆರ್ ಯುವರ್ ಫ್ಯಾಮಿಲಿ ಹ್ಯಾಸ್ ಅ ಲಾಟ್ ಆಫ್ ಮನಿ, ದೆನ್ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ಐ ವುಡಂಟ್ ರೆಕಮೆಂಡ್ ದ್ಯಾಟ್. ಸೊ ದಿಸ್ ವಾಸ್ ಮೈ ಥಿಂಗ್ ಅಬೌಟ್ ಮ್ಯಾಕ್ ಬುಕ್ಸ್. ಇವಾಗ ವಿಂಡೋಸ್ ಲ್ಯಾಪ್ಟಾಪ್ಸ್ಗೆ ಬರೋದಾದರೆ ಇಲ್ಲಿ ಸ್ಪೆಸಿಫಿಕೇಶನ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟಾಗಿ ನೋಡಬೇಕಾಗುತ್ತೆ. ಇದರಲ್ಲಿ ಮೇಯ್ನಾಗಿ ಒಂದು 5 ಪಾಯಿಂಟ್ಸ್ ಇದೆ, ಆಯಿತಾ? ವೆರಿ ಇಂಪಾರ್ಟೆಂಟ್. ನಂಬರ್ 1 ಬಂದು ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಅಂದರೆ ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಇಲ್ಲಿ ಇರುತ್ತೆ ಅದು. ಓಕೆ, ನೀವು ಕಲಿಬೇಕಾದ್ರೆ ತುಂಬ ಕಲಿತೀರಾ, ಬಟ್ ದೆನ್ ಇಲ್ಲಿರುತ್ತೆ. ಆ್ಯಂಡ್ ದಿಸ್ ಡಿಫೈನ್ಸ್ ಹೌ ಫಾಸ್ಟ್ ಯುವರ್ ಕಂಪ್ಯೂಟರ್ ಇಸ್, ಯುವರ್ ಲ್ಯಾಪ್ಟಾಪ್ ಇಸ್, ಅಥವಾ ಎಷ್ಟು ಮಲ್ಟಿ ಟಾಸ್ಕ್ ಮಾಡ್ಬೋದು. ದಟ್ ಆ್ಯಂಡ್ ಆಲ್ ಡಿಪೆಂಡ್ಸ್ ಆನ್ ರ್ಯಾಮ್. ಓಕೆ, ರ್ಯಾಮಲ್ಲಿ ನಾನು ಸಜೆಸ್ಟ್ ಮಾಡೋದು ನಿಮಗೆ ಅಟ್ಲೀಸ್ಟ್ 16 GB ಏಮ್ ಮಾಡಿ. 16 GB ಇಸ್ ಮೋಸ್ಟ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್ ಆಗೋಗಿದೆ. ಬಟ್ ದೆನ್ ಲೋವರ್ ಬಜೆಟ್ ಇದ್ದು ನಾನು 8 ಹೋಗ್ತೀನಿ ಅಂದರೆ ಇಟ್ಸ್ ಓಕೆ ಫಾರ್ ನೌ. ಓಕೆ, ದೆನ್ ಇದರಲ್ಲಿ ರ್ಯಾಮಲ್ಲಿ 2 ಟೈಪ್ ಬರುತ್ತೆ. ಒಂದು DDR4 ಮತ್ತು DDR5 ಅಂತ ಹೇಳ್ಬಿಟ್ಟು. DDR5ನ ಟ್ರೈ ಮಾಡಿ, ಅದು ಹೊಸ ಲೇಟೆಸ್ಟ್ ವರ್ಷನ್ನು. ಬಟ್ ಇದರಲ್ಲಿ ಸ್ವಲ್ಪ ಬಜೆಟ್ ಜಾಸ್ತಿ ಇರಬೇಕು, ಒಂದು 80,000-90,000 ಕೂಡ ಆಗ್ಬೋದು ಅಂತ ಲ್ಯಾಪ್ಟಾಪ್ಸು. ಸೊ DDR5 ಟ್ರೈ ಮಾಡಿ, ಬಟ್ ಇಲ್ಲ ಅಂದರೂ ಪರವಾಗಿಲ್ಲ, DDR4 ಇಸ್ ಆ್ಯಕ್ಚುಲಿ ಗುಡ್ ಎನಫ್. ನೆಕ್ಸ್ಟ್ ಇಸ್ ಸ್ಟೋರೇಜ್. ಏನಿದು ನಿಮ್ಮ ಫೈಲ್ಸ್ ಏನಿದೆಯೋ, ಏನೇ ಡೇಟಾ ಇದ್ರೂ ಇಲ್ಲಿ ಸ್ಟೋರ್ ಆಗುತ್ತೆ, ಆಯಿತಾ? ಇದರಲ್ಲಿ 2 ಮೇನ್ ಟೈಪ್ಸ್, ಒಂದು HDD, ಒಂದು SSD. ಆ್ಯಂಡ್ ಮೈ ರೆಕಮೆಂಡೇಷನ್ ಇಸ್ ಟು ಗೋ ಫಾರ್ ಅನ್ SSD. ಇದು ಸ್ವಲ್ಪ ಫಾಸ್ಟ್ ಇರುತ್ತೆ, ತುಂಬಾ ಫಾಸ್ಟ್ ಇರುತ್ತೆ. ನೀವು ಕಂಪ್ಯೂಟರ್ನ ಅಥವಾ ಲ್ಯಾಪ್ಟಾಪ್ನ ಆನ್ ಮಾಡಿದಾಗ ಲೈಕ್ ಬೇಗ ಬೂಟ್ ಆಗೋದಿರ್ಬೋದು, ಅಥವಾ ನಿಮ್ಮ ಪ್ರೋಗ್ರಾಮ್ಸ್ ಬೇಗ ಎಕ್ಸಿಕ್ಯೂಟ್ ಆಗ್ಬೋದು. ಇದೆಲ್ಲ ನಿಮ್ಮ SSD ಮೇಲೂ ಸಹ, ನೀವು ತಗೊಳ್ಳೋವಂಥ ಸ್ಟೋರೇಜ್ ಟೈಪ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಸೊ ಐ ರೆಕಮೆಂಡ್ SSD. ಇದರಲ್ಲಿ ನಿಮಗೆ ಅರೌಂಡ್ 500 GB ಇಸ್ ಮೋರ್ ದ್ಯಾನ್ ಎನಫ್. ಬಟ್ ನಿಮಗೇನೋ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇದೆ ಅಂದರೆ ಯು ಕ್ಯಾನ್ ಗೋ ಫಾರ್ ಹೈಯರ್ ಸ್ಟೋರೇಜ್. ಓಕೆ, ದ್ಯಾಟ್ ಈಸ್ ಅಪ್ ಟು ಸ್ಟೋರೇಜ್. ನೆಕ್ಸ್ಟ್ ಕಮ್ಸ್ CPU, ನಿಮ್ಮ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ದಿಸ್ ಇಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಚಿಕ್ಕದ್ರಿಂದ ಹೇಳ್ಕೊಂಡು ಬಂದಿದ್ದಾರೆ. ಸೊ CPUಲಿ ನೀವು 2 ಟೈಪ್ಸ್ ನೋಡ್ತೀರಾ, ಇಂಟೆಲ್ ಇರ್ಬೋದು ಮತ್ತು AMD ಇರ್ಬೋದು. ಓಕೆ, ಬೋತ್ ಆರ್ ಗುಡ್ ಎನಫ್. ಬಟ್ ದೆನ್ ಇಂಟೆಲಲ್ಲಿ ಹೋಗೋದಾದರೆ, ಇಂಟೆಲಲ್ಲಿ i5 12th ಜನರೇಷನ್ ಮಿನಿಮಮ್ ನಿಮಗೆ. ಅಟ್ಲೀಸ್ಟ್ ಅದಕ್ಕೆ ಏಮ್ ಮಾಡಿ i5 12th ಜನರೇಷನ್. ಬಟ್ ನೀವು i7 i9 ತೊಗೋತೀನಿ ಅಂದರೆ ದಟ್ ಈಸ್ ಯೋರ್ ವಿಶ್. ಬಟ್ ದೆನ್ ಅಟ್ಲೀಸ್ಟ್ i5 12th ಜನರೇಷನ್ ಇರಬೇಕು. ಇಲ್ಲ ನಾನು ಇದರಲ್ಲಿ ಹೋಗ್ತೀನಿ AMDಲಿ ಅಂದರೆ Ryzen 5 5th ಜನರೇಷನ್ ಆ್ಯಂಡ್ ಅಬೋಗೆ ಏಮ್ ಮಾಡಿ, ಆಯಿತಾ? ಅದ್ರ ಮೇಲೆ ನೀವು ಬೆಟರ್ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ತೊಗೊಳ್ಳಿ. ಬಟ್ ಮೈ ರೆಕಮೆಂಡೇಷನ್ ಇಸ್ ಗೋ ಅಬೌವ್ Ryzen 5 5th ಜನರೇಷನ್. ಸೊ ದ್ಯಾಟ್ ಈಸ್ ಅಪ್ ಟು CPUs. ಆ್ಯಂಡ್ ಇದರಲ್ಲಿ ಇನ್ನೊಂದಿದೆ, CPUದು ನೀವು ಸೀರೀಸ್ ನೋಡಿದಾಗ ಅದು ಯಾವುದೇ ಇರ್ಬೋದು, ಇಂಟೆಲ್ ಇರ್ಬೋದು, ಏನೇ ಇರ್ಬೋದು, ಅದರಲ್ಲಿ ಅವರು H ಅಥವಾ U ಅಂತ ಮೆನ್ಷನ್ ಮಾಡ್ತಾರೆ. U ಇದ್ದರೆ ನಿಮಗೆ ಅದು ನಿಮಗೆ ಪರ್ಫಾರ್ಮೆನ್ಸ್ ಅಷ್ಟು ಕೊಡಲ್ಲ. ದೇ ಆರ್ ಆಪ್ಟಿಮೈಸ್ಡ್ ಫಾರ್ ಬ್ಯಾಟ್ರಿ ಲೈಫ್.
ಓಕೆ. ಬಟ್ ಹೆಚ್ಚು ಬೇಕು ನಮಗೆ, ನಾವು ಏನೋ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ, ನಮಗೆ ಪರ್ಫಾರ್ಮೆನ್ಸ್ ಬೇಕು, ಬ್ಯಾಟ್ರಿ ಲೈಫೆಲ್ಲ ನಾವು ನೋಡ್ಕೋತೀವಿ, ಏನು ಕ್ಲಾಸ್ ರೂಮಲ್ಲಿದೆ ಅಲ್ಲಿದೆ, ನಾವು ಬೇಕಾದರೆ ಪ್ಲಗಿನ್ ಮಾಡ್ಕೋತೀವಿ. ಸೊ ದ್ಯಾಟ್ ಈಸ್ ವೈ ಏಮ್ ಫಾರ್ ಹೆಚ್ ಸೀರೀಸ್. ಇದು ಸಿ ಪಿ ಯು ಆಗಿತ್ತು. ನೆಕ್ಸ್ಟು ಸ್ವಲ್ಪ ಎಷ್ಟೊಂದು ಜನ ಕೇಳಿದ್ದೀರಾ, ನಮಗೆ ಜಿ ಪಿ ಯು ಬೇಕಾ ನಿಜವಾಗ್ಲೂ, ನಾವು ಗ್ರಾಫಿಕ್ಸ್ ಅಷ್ಟೇನು ಯೂಸ್ ಮಾಡಲ್ಲ, ನಮಗೇನು ಗೇಮ್ ಆಡಲ್ಲ ಅಂತ. ಬಟ್ ಐ ವುಡ್ ರೆಕಮೆಂಡ್ ಜಿ ಪಿ ಯು ಇರಲಿ. ಇಟ್ ಮೈಟ್ ಬಿ ರಿಕ್ವೈರ್ಮೆಂಟ್ ಲೇಟರ್ ಆನ್, ಬಟ್ ನೀವೇನಾದ್ರು ಡಬಲ್ ಮಾನಿಟರ್ಸ್ಗೆ ಎಕ್ಸ್ಟೆಂಡ್ ಮಾಡೋದು, ಸೊ ದೇರ್ ಆರ್ ಇಟ್ ಮೈಟ್ ಬಿ ಯೂಸ್ಫುಲ್. ಓಕೆ. ಬಟ್ ತುಂಬ ಹೈ ಗ್ರೇಡ್ ಬೇಕು ಆ ಥರ ಏನಿಲ್ಲ. ಆ್ಯಂಡ್ ನೀವೇನಾದರೂ ಜಿ ಪಿ ಯೂಸ್ಗೆ ಹೋಗ್ತಿದ್ರೆ ಐ ರೆಕಮೆಂಡ್ ಆರ್ ಟಿ ಎಕ್ಸಲ್ಲೂ 4050 ಇದ್ದರೆ ದಟ್ ಇಸ್ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೂ ಅಟ್ಲೀಸ್ಟ್ 3050 ಇಸ್ ಆಲ್ಸೋ ಗುಡ್ ಎನಫ್, ಆಯಿತಾ. ಆ್ಯಂಡ್ ನೀವೇನಾದರೂ ಗೇಮಿಂಗ್ ಲ್ಯಾಪ್ಟಾಪ್ಸ್ ತಗೋತಾ ಇದ್ದರೆ ದಿಸ್ ವಿಲ್ ಬಿ ಆಲ್ರೆಡಿ ದೇರ್. ನೀವು ಅಲ್ಲಿ ಯಾವ ಶಾಪ್ಗೆ ಹೋಗ್ತಿರೋ ಅವ್ರನ್ನ ಕೇಳಿದ್ರೆ ದೇ ವಿಲ್ ಗಿವ್ ಯು ಮೋರ್ ಡೀಟೇಲ್ಸ್ ಆನ್ ದಿಸ್. ಬಟ್ ಸ್ಟಿಲ್ ನೀವೇನಾದರೂ ನಾನು ಆರ್ಟಿಫಿಷಿಯಲ್ ಮೆಷಿನ್ ಲರ್ನಿಂಗ್ ಮಾಡ್ತೀನಿ, ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಗ್ರಾಫಿಕ್ ಡಿಸೈನಿಂಗ್, ಇದೆಲ್ಲ ಸ್ವಲ್ಪ ತುಂಬ ಗ್ರಾಫಿಕ್ಸ್ ಏನೋ ಹೈ ಪರ್ಫಾರ್ಮೆನ್ಸ್ ಏನೇನು ಟಾಸ್ಕ್ಸ್ ಇದೆ ಇದೆಲ್ಲ ಜಿ ಪಿ ಯುನ ಯೂಸ್ ಮಾಡುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಜಿ ಪಿ ಯು. ಬಟ್ ಒಂದನ್ನು ನೆನ್ಪಿಟ್ಕೊಡಿ, ನಿಮ್ಗೇನಾದರೂ ತುಂಬ ಜಿ ಪಿ ಯು ಬೇಕು, ಮುಂದೆ ನಾನು ಡೀಪ್ ಲರ್ನಿಂಗ್ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ ಅನ್ನೋದಾದರೆ ಎನಿ ಡೇ ಯು ಕ್ಯಾನ್ ಸ್ವಿಚ್ ಟು ಕ್ಲೌಡ್, ಆಯಿತಾ. ಲೈಕ್ ಗೂಗಲ್ ಕ್ಲೌಡು, ಮೈಕ್ರೋಸಾಫ್ಟ್ ಅಜ್ಯೂರ್ ಇರ್ಬೋದು, AWS ಇರ್ಬೋದು, ಇದರಲ್ಲೆಲ್ಲ ಸ್ಟೂಡೆಂಟ್ಸ್ಗೆ ಅಂತಲೂ ಇರ್ಬೋದು. ಅಥವಾ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡಿದಾಗ ಅಕೌಂಟ್ ಎಷ್ಟೊಂದು ಕ್ರೆಡಿಟ್ ಸಿಗುತ್ತೆ, ನೀವು ಅಲ್ಲೂ ಸಹ ನೀವು ನಿಮ್ಮ ಟಾಸ್ಕ್ಸ್ ಇದ್ದರೆ ಅಲ್ಲೂ ಮಾಡ್ಕೋಬೋದು. ಕೀಪ್ ಇಟ್ ಇನ್ ಮೈಂಡ್, ತುಂಬ ಜಿ ಪಿ ಯು ಬೇಕು ಅಂತ ಏನಿಲ್ಲ, ರಿಕಮೆಂಡೆಡ್ ಒಂದು ಸ್ವಲ್ಪ ಇಟ್ಕೊಳ್ಳಿ, ಆದರೆ ಯು ಕ್ಯಾನ್ ಗೋ ಫಾರ್ ಅ ಹೈಯರ್ ಒನ್. 5th ಪಾಯಿಂಟ್, ನಮಗೆ 3 ಸಬ್ ಪಾಯಿಂಟ್ಸ್ ಇದೆ. ಏನು? ಫಸ್ಟ್ ಆಫ್ ಆಲ್ ಬಿಲ್ಡ್ ಕ್ವಾಲಿಟಿ. ಎಷ್ಟು ಸ್ಟ್ರಾಂಗ್ ಇದೆ ಲ್ಯಾಪ್ಟಾಪು, ಅಂದರೆ ಬಿದ್ದರೆ ಅಷ್ಟು ಈಸಿಯಾಗಿ ಡ್ಯಾಮೇಜ್ ಆಗೋಗುತ್ತಾ, ಆ ಥರ ಬಿಲ್ಡ್ ಕ್ವಾಲಿಟಿನ ನೋಡಬೇಕು. ನೆಕ್ಸ್ಟ್ ಬಂದು ಡಿಸ್ಪ್ಲೇಗೆ ಹೋಗೋದಾದರೆ ಇಲ್ಲಿ ಎಷ್ಟೊಂದು ಥರ ಡಿಸ್ಪ್ಲೇ ಇದೆ, QLED, HD, FHD ಈ ಥರ ಎಲ್ಲ. ಮಿನಿಮಮ್ FHD ಗೇಮ್ ಮಾಡಲೇಬೇಕು ನೀವು. ಅದ್ರ ಒಳಗಡೆ ಇರೋ ವರ್ಷನ್ಸಲ್ಲಿ ಏನಂದರೆ ನೀವು ತುಂಬ ಲಾಂಗರ್ ಟೈಮ್ ನೋಡಿದಾಗ ಐಸ್ಗೆ ಸ್ಟ್ರೆಸ್ ಜಾಸ್ತಿ ಬಿಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಿನಿಮಮ್ FHD ಅಂದರೆ ಫುಲ್ HD ಏಮ್ ಮಾಡಿ. ನೆಕ್ಸ್ಟು ಬ್ಯಾಟ್ರಿ ಲೈಫ್. ಬ್ಯಾಟ್ರಿ ಲೈಫ್ ಡಿಪೆಂಡ್ಸ್ ಆನ್ ವಾಟ್ ಯೂಸ್ ಕೇಸ್ ಯು ಆರ್ ಬೈಯಿಂಗ್ ಫಾರ್. ನೀವೇನಾದರೂ ಜಸ್ಟ್ ಇಂಜಿನಿಯರಿಂಗ್ ಮಾಡ್ತೀನಿ, ನಾನೇನೋ ಕಲಿತಿದ್ದೀನಿ, ಕೋಡಿಂಗ್ ಕಲಿತಿದ್ದೀನಿ ಅಂದರೆ ಬ್ಯಾಟ್ರಿ ಲೈಫ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಒಂದು ಗೇಮಿಂಗ್ ಲ್ಯಾಪ್ಟಾಪ್ ತೊಗೊಳ್ಳಿ, ಅದು ಎಷ್ಟಾದ್ರು ಬ್ಯಾಟ್ರಿ ತೊಗೊಂಡೋಗಲಿ, ಯು ಡೋಂಟ್ ಕೇರ್ ಅಬೌಟ್ ಇಟ್. ಬಿಕಾಸ್ ಮನೇಲಿರುತ್ತೆ, ಪ್ಲಗಿನ್ ಮಾಡ್ತೀರಾ, ಅಥವಾ ಲ್ಯಾಪ್ಟಾಪ್ನ ಕಾಲೇಜಿಗೆ ತೊಗೊಂಡೋದ್ರೆ ಅಲ್ಲೂ ನೀವು ಪ್ಲಗಿನ್ ಮಾಡ್ಕೋಬೋದು. ನೀವೇನಾದರೂ ತುಂಬ ಕ್ಯಾರಿ ಮಾಡಬೇಕು, ನಾನೇನೋ ಸ್ಟಾರ್ಟಪ್ ಬಿಲ್ಡ್ ಮಾಡ್ತೀನಿ, ನಾನು ತುಂಬ ಓಡಾಡ್ತಾ ಇರ್ತೀನಿ, ಈ ಥರ ಎಲ್ಲ ಅಂದ್ಕೊಂಡಿದ್ರೆ ಯು ಕ್ಯಾನ್ ಗೋ ಫಾರ್ ಅ ಲೈಟರ್ ವರ್ಷನ್. ಆಗ ಗೇಮಿಂಗ್ ಲ್ಯಾಪ್ಟಾಪ್ಸ್ ನಿಮಗೆ ಅಷ್ಟು ಇದಾಗಲ್ಲ. ಯು ಕ್ಯಾನ್ ಗೋ ಫಾರ್ ಆ್ಯಪಲ್ ಮ್ಯಾಕ್ಬುಕ್ಸ್. ಓಕೆ, ವೆರಿ ಲೈಟ್, ನಿಜವಾಗ್ಲೂ ಲೈಟ್. ಸೊ ದೀಸ್ ವರ್ ದ ಸ್ಪೆಸಿಫಿಕೇಷನ್ಸ್, ಆಯಿತಾ. ನನ್ನ ರಿಸರ್ಚ್ ಮೇಲೆ, ನನ್ನ ಪರ್ಸ್ನಲ್ ವ್ಯೂಸ್ ಮೇಲೆ ನಾನು ಹೇಳಿದ್ದೀನಿ. ಬಟ್ ಸ್ಟಿಲ್ ಇದು ನನ್ನ ವ್ಯೂಸ್, ಆಯಿತಾ. ಇದನ್ನು ನೀವು ಒಂದು ಫ್ಯಾಕ್ಟ್ರಾಗಿ ಕನ್ಸಿಡರ್ ಮಾಡಬೇಕು. ಇದನ್ನೇ ಕಂಪ್ಲೀಟ್ ಡಿಸಿಷನ್ ತೊಗೊಂಡು ಇವ್ರು ರೆಕಮೆಂಡ್ ಇದೆಲ್ಲ ಇದೆ, ಇದನ್ನೇ ನಾನು ಒಂದು ಲ್ಯಾಪ್ಟಾಪ್ ತೊಗೊಬಿಡ್ತೀನಿ ಅಂತ ಹೋಗಬೇಡಿ. ದೀಸ್ ವರ್ ಮೈ ಪಾಯಿಂಟ್ಸ್. ಬಟ್ ನಾನು ರಿಸರ್ಚ್ ಮಾಡಬೇಕಾದ್ರೆ ನಾನು ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೀನಿ, ಸ್ವಲ್ಪ ಬ್ಲಾಗ್ ಆರ್ಟಿಕಲ್ಸ್ ಓದಿದ್ದೀನಿ, ಆ್ಯಂಡ್ ಕರೆಂಟ್ ಮಾರ್ಕೆಟಲ್ಲಿರೋ ಸ್ವಲ್ಪ ಲ್ಯಾಪ್ಟಾಪ್ಸ್ನ ನೋಡಿದ್ದೀನಿ. ಇದೆಲ್ಲದರಲ್ಲೂ ನೋಡಬೇಕಾದ್ರೆ ನನಗೆ ಸ್ವಲ್ಪ ಡಾಕ್ಯುಮೆಂಟ್ ಸಿಕ್ತು, ಆಯಿತಾ. ಅವ್ರವ್ರು ಕೊಡ್ತಿರೋವಂಥ ರೆಕಮೆಂಡೇಷನ್ಸು ಇದೆಲ್ಲ IIT ಇಂದ ಇರ್ಬೋದು, ಅಥವಾ ಅಮನ್ ದತ್ತರ್ವಾಲ್ ಅವರ ಯೂಟ್ಯೂಬ್ ಚಾನಲಿಂದ ಇರ್ಬೋದು. ಸೊ ಅದೆಲ್ಲನೂ ತೊಗೊಂಡು ನಾನು ಆ ಡಾಕ್ಯುಮೆಂಟ್ಸ್ನ ಡಿಸ್ಕ್ರಿಪ್ಷನ್ಲಿ ಲಿಂಕ್ಸ್ ಹಾಕಿದ್ದೀನಿ, ಅದನ್ನು ಕೂಡ ರೆಫರ್ ಮಾಡಿ. ನಿಮಗೆ ಲ್ಯಾಪ್ಟಾಪ್ ಸ್ಪೆಸಿಫಿಕ್ ರೆಕಮೆಂಡೇಷನ್ ಬೇಕು ಅಂದರೆ, ಸೊ ಇಲ್ಲೇನು ಹೇಳಿದ್ದೀನಿ ನಾನು, ಏನು ಸ್ಪೆಸಿಫಿಕೇಷನ್ಸ್ ಇರಬೇಕು, ಯಾವ ಥರ ಇರಬೇಕು, ಏನು ಟಿಪ್ಸ್, ಅಷ್ಟು ಮಾತ್ರ ಕೊಟ್ಟಿದ್ದೀನಿ. ಬಟ್ ಯಾವ ಲ್ಯಾಪ್ಟಾಪ್ ಅಂತ ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ ಅಲ್ವಾ. ಅದನ್ನು ನೀವು ಅದರಲ್ಲಿ ನೋಡ್ಕೋಬೋದು. ಬಟ್ ಸ್ಟಿಲ್ ಐ ವುಡ್ ರೆಕಮೆಂಡ್ ಯು ಟು ಡೂ ಯುವರ್ ಓನ್ ರಿಸರ್ಚ್. ಈ ರಿಸರ್ಚಿಂದನೂ ತುಂಬ ಕಲಿತೀರಾ. ಏನು CPU ಅಂದರೆ, ಏನು RAM ಅಂದರೆ, ಯಾಕೆ ಒಂದು ಇಂಟೆಲ್ ಅಂತ ಇದೆ, AMD ಅಂತ ಇದೆ, ಏನಾದರೂ ಡಿಫ್ರೆನ್ಸು, ಇದೆಲ್ಲ ಕಲಿಯೋದು ಸಹ ಇದೆ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ನಾನು, ಇಲ್ಲಾಂದರೆ ಅಟ್ಲೀಸ್ಟ್ ಕಮ್ಯುನಿಟಿ ಮೆಂಬರ್ಸ್ ಯಾರಾದರೂ ಗೊತ್ತಿರೋರು ರಿಪ್ಲೈ ಮಾಡ್ತಾರೆ. ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಿಲ್ಲ ಅಂದರೆ @engineering in Kannada ಅಂತ ಇನ್ಸ್ಟಾಗ್ರಾಮಲ್ಲಿ ಇವಾಗಲೇ ಟೈಪ್ ಮಾಡಿಬಿಟ್ಟು ಫಾಲೋ ಮಾಡಿ. ಯು ವಿಲ್ ಬಿ ಲರ್ನಿಂಗ್ ಅ ಲಾಟ್ ಫ್ರಮ್ ದೇರ್ ಆಸ್ ವೆಲ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.